ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಗೊತ್ತಿಲ್ಲ ಅದು ಎಷ್ಟು ಹಾಕೊಟ್ಟಿದ್ದೀನಿ ಅಂತ. ಸುಮಾರು ಒಂದು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ, ನನಗೆ ಮರ್ತೋಗಿದೆ. ನನಗೆ ಈ ಮಲ್ಪಟ್ನ ಹೋಬಳಿ ಒಂದು ವಿಶೇಷತೆ ಹೇಳಬೇಕು. ನಮ್ಮ ಹಾಸನ ಜಿಲ್ಲೆಯಲ್ಲೇ ಒಂದು ಗಡಿ ಭಾಗದಲ್ಲಿರುವಂತ ಒಂದು ಹೋಬಳಿ. ಇಲ್ಲಿ ಮುಖ್ಯವಾಗಿ ಮಲೆನಾಡು ಭಾಗದ ಜನರು ಕೂಡ ಇಲ್ಲಿ ವಾಸ ಮಾಡ್ತಾರೆ, ಹಾಗೂ ಸ್ವಲ್ಪ ಬಯಲುಸೀಮೆಯವರು ಕೂಡ ಇಲ್ಲಿ ಹಳ್ಳಿಗಳಿದಾವೆ. ಇಲ್ಲಿಂದನೂ ಇಲ್ಲಿ ಒಂದು ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಆ ಮಲ್ಪಟ್ನ ಏತ ನೀರಾವರಿ ಇದೊಂದು ಯಾವಾಗ್ಲೂ ಮಲ್ಪಟ್ನ ಅಂತ ಜ್ಞಾಪಕ ಮಾಡಿದ್ರಲ್ಲ, ಯಾವಾಗಲೂ ಏತ ನೀರಾವರಿ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಏತ ನೀರಾವರಿ ವಿಷಯವಾಗಿ ಮಂಜಣ್ಣವ್ರು ಎಷ್ಟು ಹೋರಾಟ ಮಾಡಿದ್ದಾರೆ ಅದನ್ನು ನಾವು ಯಾರು ಮರೆಯಬಾರದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಕುಮಾರಣ್ಣ ಸರ್ಕಾರ ಇದ್ದಾಗಲೂ ಅಷ್ಟೇ, ಇನ್ನು ಮುಂದೆ ಕುಮಾರಣ್ಣ ಸರ್ಕಾರ ಬಂದರೂ ಅಷ್ಟೇ, ಆ ಮಲ್ಪಟ್ನ ಏತರ ವಿಷಯವಾಗಿ ನಾವೆಲ್ಲರೂ ಒಮ್ಮತವಾಗಿ ಒಂದು ಧ್ವನಿನ ಗುಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಹೇಳಕ್ ಬಯಸ್ತೀನಿ. ಈ ಮಲ್ಪಟ್ನ ಹೋಬಳಿಯ ಮಣಜೂರ್ ಭಟ್ಟ ಇಲ್ಲಿ ವರ್ಷ ರಂಗನಾಥ ಸ್ವಾಮಿ ಜಾತ್ರೆ ಕರೀತಾರೆ. ಮೊನ್ನೆನೂ ಕೂಡ ಬಂದಿದ್ದೆ, ಯಾವ ವರ್ಷ ಮಿಸ್ ಮಾಡಿಲ್ಲ. 4 ವರ್ಷದಿಂದ ಸತತವಾಗಿ 3 ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀನಿ. ಅಲ್ಲೇನೋ ಒಂದು ಸಮುದಾಯ ಭವನ ಕೂಡ ಕೇಳಿದ್ರು. ಮಂಜಣ್ಣ ನಾವು ಮಾತಾಡ್ಕೊಂಡ್ವಿ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಅನುದಾನದಲ್ಲಿ ಹಾಗೂ ನಮ್ಮ ಅನುದಾನದಲ್ಲಿ ಮಂಜಣ್ಣವರ ಅನುದಾನದಲ್ಲಿ 3 ಜನದ ಒಂದು ಅನುದಾನಗಳ ಸಹಕಾರದೊಂದಿಗೆ ಇವತ್ತೇನು ಅದು ಮುಗಿಸ್ಬೋದು, ಅಷ್ಟು ಅಡಿಕ್ವೇಟ್ ಆಗಿ ಅನುದಾನ ಇದೆ ಅದು. ಬಟ್ ಇನ್ನೂ ಕೂಡ ಫೌಂಡೇಶನ್ ಅಲ್ಲೇ ಇದ್ದಾರೆ. ಯಾಕೆ ಮನ್ಸು ಮಾಡ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲ್ಸಗಳು ಮಾಡಕ್ಕೆ ನಮ್ಮ ಹುಮ್ಮಸ್ಸು ಸದಾ ನಿಮ್ಮ ಜೊತೆ ಇರುತ್ತೆ. ಇಲ್ಲಿ ಈ ಭಾಗದ ಎಷ್ಟೋ ಗ್ರಾಮಗಳಲ್ಲಿ ನೀವು ಏನೇ ದೇವಸ್ಥಾನ ಕೇಳಿರಲಿ, ನೀವು ಯಾವ ಶಾಲಾ ಕಟ್ಟಡದ ಕೇಳಿರಲಿ, ನಮ್ಮ ಕೈಲಾಗಿದ್ದ ಸಹಕಾರ ನಾವು ಖಂಡಿತವಾಗ್ಲೂ ಮಾಡಿದ್ದೀವಿ. ಮುಖ್ಯವಾಗಿ ಮಲ್ಪಟ್ನ ಶಾಲಾ ಕಾರ್ಯಕ್ರಮದಲ್ಲೂ ಕೂಡ ಅದೇನೋ ಶೀಟ್ ಹಾಕೋಬೇಕು, ವಾಟರ್ ಫಿಲ್ಟರ್ ಬೇಕು, ಏನೇನೋ ಕೇಳ್ಕೊಂಡ್ರು. ಅದಕ್ಕೂ ಕೂಡ ಸಾಕಷ್ಟು ಅನುದಾನನ DCC ಬ್ಯಾಂಕ್ ವತಿಯಿಂದ ಆಗ್ಬೋದು ಅಥವಾ ನಮ್ಮ ವೈಯಕ್ತಿಕವಾಗಿ MLC ಗ್ರಾಂಟಿಂದ ಆಗ್ಬೋದು ಖಂಡಿತವಾಗ್ಲೂ ನಾವು ಮಾಡಿ ಸಹಕಾರ ಮಾಡಿದ್ದೀವಿ. ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲದೆ ಒಮ್ಮತದಿಂದ ನೀವೆಲ್ಲರೂ ಯಾವುದೇ ಅಭಿವೃದ್ಧಿ ಕೆಲಸಗಳಿರಲಿ ಖಂಡಿತವಾಗ್ಲೂ ಅದನ್ನು ಮಾಡೋಣ. ನನಗೆ ಈಗ ಹೇಳಿ ಬರ್ತಾ ಇದ್ದೆ, ಈಗ ಅಲ್ಲಿ ಆ ದೇವಸ್ಥಾನ ಸುತ್ತ ಫ್ಲಾಗಿಂಗ್ ಕಾಂಕ್ರೀಟ್ ಹಾಕ್ಸ್ಕೊಳಿಬೇಕಾದ್ರೆ ಅದನ್ನ ರಸ್ತೆನೂ ಕೂಡ ಕಲ್ಪಿಸ್ತೀವಿ, ಅದಕ್ಕೂ ಕೂಡ ಅನುದಾನ ಹಾಕೊಡ್ತೀನಿ ಅಂತ ಈ ಒಂದು ಸ್ಟೇಜ್ನಲ್ಲೇ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಭಾವನೆ ಇರಬಾರ್ದು. ನಾನು ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು, ಇದು ಗಡಿ ಭಾಗದ ಒಂದು ಹಳ್ಳಿಗಳು ನಮ್ಮನ್ನ ಗಮನಿಸಲ್ಲ. ಈಗ ನೀವು ಎತ್ತೂರು ಭಾಗದವರು ಇದ್ದಾರೆ, ಎಸ್ಲೂರು ಭಾಗದವರು ಇದ್ದಾರೆ, ನೀವು ಅವ್ರನ್ನೂ ಕೇಳ್ಕೋಬಹುದು. ಅಲ್ಲೂ ಕೂಡ ಸಾಕಷ್ಟು ಸಮುದಾಯ ಭವನ ಕೆಲಸಗಳಿಗಾಗ್ಬೋದು, ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗ್ಬೋದು, ಎಲ್ಲರಿಗೂ ಸಹಕಾರ ಮಾಡಿದ್ದೀವಿ. ನಿಮ್ಮ ಹೋಬಳಿ ನಿಮ್ಮೆಲ್ಲ ಹಳ್ಳಿಗಳು ಗಡಿ ಭಾಗದಲ್ಲಿ ಇದ್ರೂ ಕೂಡ ನಾವು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಇದೆ. ಅದಕ್ಕೆ ನೀವೆಲ್ಲರೂ ಹೆಚ್ಚಿನ ರೀತಿ ಶಕ್ತಿ, ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡ್ತೀರ ನಮ್ಮ ಮನೋಭಾವನೂ ಕೂಡ ಇಟ್ಕೊಳ್ತಾ, ನಿಮ್ಮೆಲ್ಲರಿಗೂ ಆ ಭಗವಂತ ಕಲ್ಲೇಶ್ವರ ಸ್ವಾಮಿ ಈ ಸಂದರ್ಭದಲ್ಲಿ ಒಳ್ಳೇದು ಮಾಡಲಿ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರಂತ ಎಲ್ಲರಿಗೂ ನಮಸ್ಕರಿಸ್ತಾ ಧನ್ಯವಾದಗಳು ಬಯಸ್ತೀನಿ. ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.